ಕೂಡ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದವನೇ. ನನಗೆ ಅದು ತವರು ಮನೆ ಆಗಿರೋದ್ರಿಂದ ಇಲ್ಲಿ ತುಂಬ ವ್ಯಕ್ತಿಗಳೆಲ್ಲರೂ ನನಗೆ ಗೊತ್ತಿರೋರೇ ಇದ್ದೀರಾ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಎಲ್ಲರಿಗೂ. ಇನ್ನು ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ. ಅಂದರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ, ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ. ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿರುವಂಥ ಒಂದು ಕತೆ. ಈ ಕತೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು. ಬಟ್ ಅದು ಆಗಲಿಲ್ಲ ನಮಗೆ. ಆವಾಗ ಫ್ರೆಶ್ಶು ಮುಖ ಬೇಕಿತ್ತು, ಹೊಸ ಮುಖ ಬೇಕಿತ್ತು. ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವ್ರನ್ನ ನಾನು ಅಕೌಂಟ್ ಮಾಡಿದ್ರೆ 100% ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು. ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಲ್ರೆಡಿ ಆರ್ಯನ್ ಅವ್ರು ಬಂದು ಒಂದು 5-6 ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಕೂಡ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಕೂಡ ಇದೆ. ಅದ್ರ ಜೊತೆಗೆ ಹೀರೋಯಿನ್ನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನಾವು ನನಗೆ ಆರ್ಯನ್ ಅವರೇ ಒಂದು ರೆಫರ್ ಮಾಡ್ತಾರೆ, ಜೀವಿತಾ ಪ್ರಭಾಕರ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗಲೇ ಅಂದ್ಕೊಂಡೆ ನಾನು. ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು. ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ, ಅವಾಗಲೇ ಭೇಟಿ ಮಾಡಿದ್ದು. ಅವಾಗ ನೋಡಿದೆ, ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಆದರೆ ಪರಿಚಯ ಅಂತೂ ಮಾಡ್ಕೊಂಡ್ವಿ, ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ನೆಕ್ಸ್ಟು ಒಂದು 3 ಡೇಸೆಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕ್ಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ. ನಾನು ಕೂಡ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದವನೇ. ನನಗೆ ಅದು ತವರು ಮನೆ ಆಗಿರೋದ್ರಿಂದ ಇಲ್ಲಿ ತುಂಬ ವ್ಯಕ್ತಿಗಳೆಲ್ಲರೂ ನನಗೆ ಗೊತ್ತಿರೋರೇ ಇದ್ದೀರಾ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಎಲ್ಲರಿಗೂ. ಇನ್ನು ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ. ಅಂದರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ, ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ. ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿರುವಂಥ ಒಂದು ಕತೆ. ಈ ಕತೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು. ಬಟ್ ಅದು ಆಗಲಿಲ್ಲ ನಮಗೆ. ಆವಾಗ ಫ್ರೆಶ್ಶು ಮುಖ ಬೇಕಿತ್ತು, ಹೊಸ ಮುಖ ಬೇಕಿತ್ತು. ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವ್ರನ್ನ ನಾನು ಅಕೌಂಟ್ ಮಾಡಿದ್ರೆ 100% ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು. ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಲ್ರೆಡಿ ಆರ್ಯನ್ ಅವ್ರು ಬಂದು ಒಂದು 5-6 ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಕೂಡ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಕೂಡ ಇದೆ. ಅದ್ರ ಜೊತೆಗೆ ಹೀರೋಯಿನ್ನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನಾವು ನನಗೆ ಆರ್ಯನ್ ಅವರೇ ಒಂದು ರೆಫರ್ ಮಾಡ್ತಾರೆ, ಜೀವಿತಾ ಪ್ರಭಾಕರ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗಲೇ ಅಂದ್ಕೊಂಡೆ ನಾನು. ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು. ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ, ಅವಾಗಲೇ ಭೇಟಿ ಮಾಡಿದ್ದು. ಅವಾಗ ನೋಡಿದೆ, ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಆದರೆ ಪರಿಚಯ ಅಂತೂ ಮಾಡ್ಕೊಂಡ್ವಿ, ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ನೆಕ್ಸ್ಟು ಒಂದು 3 ಡೇಸೆಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕ್ಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ.